ಹಾಯ್ ಹಲೋ ನಮಸ್ಕಾರ. ರೀಸೆಂಟಾಗಿ ನಾವು ಒಂದು ಪ್ರೋಗ್ರಾಮ್ಗೆ ಹೋಗಿದ್ವಿ. ಆ್ಯಕ್ಚುಲಿ ಇಟ್ ವಾಸ್ ಅನ್ಎಕ್ಸ್ಪೆಕ್ಟೆಡ್. ನಾವು ಮಕ್ಕಳನ್ನ ಆಟ ಆಡ್ಸೋಕ್ಕೆ ಅಂತ ಪಾರ್ಕಿಗೆ ಕರ್ಕೊಂಡು ಹೋಗಿದ್ವಿ. ಚಾಮರಾಜಪೇಟೆಯಲ್ಲಿ ನಾಗೇಂದ್ರ ಪ್ರಸಾದ್ ಅವ್ರದ್ದು ಒಂದು ಕವಿರತ್ನ ಸಾರ್ಥಕ ಸುವರ್ಣ ಪ್ರೋಗ್ರಾಮ್ ನಡೀತಾ ಇತ್ತು. ಆ್ಯಕ್ಚುಲಿ ಸುಮಾರು ಸಿಂಗರ್ಸ್ ಬಂದಿದ್ದರು. ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಇವೆಂಟ್ ಇತ್ತಂತೆ, ನಮಗೆ ಗೊತ್ತಿರಲಿಲ್ಲ. ಸೊ ರೋಡಲ್ಲಿ ಹೋಗ್ತಾ ಬ್ಯಾನರ್ ನೋಡಿದ್ವಿ. ಅಲೋ ಮಾಡ್ತಾರಾ ಇಲ್ವಾ ನೋಡೋಣ ಅಂದ್ಬಿಟ್ಟು ಹೊರಗಡೆ ಹೋದ್ವಿ. ಸೊ ಕಾಮನ್ ಪೀಪಲ್ನೆಲ್ಲ ಅಲೋ ಮಾಡ್ತಾಯಿದ್ರು. ನಾವು ಹೋಗೋ ಟೈಮ್ಗೆ ವಿಜಯ್ ಪ್ರಕಾಶ್ ಅವರು ಸಹ ಇದ್ರು. ವಿಜಯ್ ಪ್ರಕಾಶ್ ಅವ್ರನ್ನ ಡೈರೆಕ್ಟ್ ಆಗಿ ನೋಡಿ ನನಗೆ ನಾನು ಹೇಳ್ದಲ್ಲ ಮೇಡಮ್, ಪ್ರತಿ ಬಾರಿ ಸರ್ ಟಾಸ್ಕ್ ಅನ್ನ ಕೊಟ್ಟಿದ್ದಾರೆ. ಅಲ್ಲ ಅದು ಟಾಸ್ಕ್ ಅಲ್ಲ, ಅದು ಅವ್ರಿಗೆ ಟಾಸ್ಕ್ ಅಲ್ಲ, ಅದು ನನಗೆ ಟಾಸ್ಕ್. ಬಟ್ ಏನಂದ್ರೆ ಸರ್ ಒಂದು ತಮಾಷೆ, ಒಂದು ಪೇಪರ್ ಪೆನ್ ಇದ್ರೆ ಕೊಡ್ರ ಮೇಡಮ್ ಅಂತ ಅದೇ ಸರ್. ಈಗ ಸಾಲುತ್ತಿಲ್ಲವೇ ಒಂದು ರೊಮ್ಯಾಂಟಿಕ್ ಸಿಚುವೇಶನ್, ಬೇರೆ ಏನ್ ಸಿಚುವೇಶನ್ ಕೊಡೋಣ ಅದೇ ಮೆಲಡಿಗೆ. ಅದು ಹುಡುಗರಿಗೆ ಕಾಣೋದು, ಒಂದು ಸಾಲ್ತಿಲ್ಲ ಹುಡುಗರಿಗೆ ಎಷ್ಟೇ ಮಾಡಿದ್ರು ಸಾಲಲ್ಲ. ಯಾಕೇನಾಯ್ತು ಮನೇಲಿ ಸರ್? ನೀವೇ ಒಂದು ಸಿಚುವೇಶನ್ ಹೇಳ್ಬಿಟ್ಟು ಒಂದು ಪ್ರೆಸೆಂಟ್ ಸಿಚುಯೇಷನ್ ಓಕೆ ಅಲ್ವಾ, ಈ ಕ್ಷಣಕ್ಕೆ ಬದುಕ್ಬೇಕು ನಾವೀಗ. ನೀವು ಬರೀತಾರೆ ನಾನು. ನೀವೆಲ್ಲ ತಡ್ಕೋಬೇಕು. ನಾವು ಹೋಗುವಷ್ಟೊತ್ತಿಗೆ ಸಾಲುತ್ತಿಲ್ಲವೇ ಸಾಂಗು ಹಾಡು ಮುಗಿಸಿದ್ರು ವಿಜಯ್ ಪ್ರಕಾಶ್ ಅವರು. ಸೊ ಅದೇ ಟ್ಯೂನ್ಗೆ ನಾಗೇಂದ್ರ ಪ್ರಸಾದ್ ಅವ್ರ ಹತ್ರ ಬೇರೆ ಲಿರಿಕ್ಸ್ ಬರ್ಕೊಡಿ, ನಾನು ಅದೇ ಥರ ಹಾಡ್ತೀನಿ ಅಂತ ಆನ್ ಸ್ಪಾಟ್ ಲಿರಿಕ್ಸು ಬರೆಸಿ ಹಾಡೋಕ್ಕೆ ಶುರು ಮಾಡಿದರು. ಹೋದ್ರು ನಮ್ಗೆ ಪಾಪ ಡ್ರೋನ್ ಆಪರೇಟ್ ಮಾಡೋರ್ ಮೇಲೆ ಕೋಪ ಇಲ್ಲ, ಇದ್ರ ಮೇಲೆ ಬಹಳ ಕೋಪ ಇಲ್ಲ. ಒಂದು ಸೌಂಡು ಮತ್ತೆ ಹಿಂಗ್ ಬಂದ್ಬಿಟ್ರಂತೆ, ನಮ್ಗೆ ಗೊತ್ತೇ ಇರಲ್ಲ. ಹಾರುತ್ತಿಲ್ಲವೇ ಹಾರ್ತಾ ಇಲ್ಲಾಂದ್ರು ಒಂದ್ಸತಿ ಇಲ್ಲೇ ಹಿಂದೆ ಬಂದ್ಬಿಟ್ರ ಸರ್, ಗೊತ್ತಾಗಲ್ಲ. ನಾವು ಏನೇನೋ ಮಾಡ್ಕೊಂಡ್ರೆ ಇಲ್ಲೇ ಇರುತ್ತೆ. ಕೆಲವರು ತಲೆಗಿಲೆ ಎಲ್ಲ ಹೊಡೆದ್ಬಿಟ್ಟಿದ್ರು, ಅದಕ್ಕೆ ನಮ್ಮ ಭಯ. ಸಾಹೇಬ್ರು ಬರ್ತಿದ್ದು ಇನ್ನೊಂದು ಹಾಡು ಹಾಡ್ತಾ ಇರ್ತೀನಿ ಅಷ್ಟೊತ್ತಿಗೆ. ಈಗಾಗಲೇ ಅವ್ರು ಹಾಡ್ಬಿಟ್ರು, ಸುಮ್ಮನೆ ಅನ್ಪಂಜ ಅಷ್ಟೇ ಹಾಡಿದ್ರಂತೆ ಸರ್. ಇದಕ್ಕಿಂತ ಭಾಳ ಒಂದು ರೆಡಿನಾ? ಸ್ವಿಗ್ಗಿಗಿನ್ನ ಫಾಸ್ಟ್ ಇದೆಯಲ್ಲ ಸರ್. ಯಾರು ಅವರು ನೀವು ಫೋಟೋ ತೆಕ್ಕೊಂಡ್ರು? ಶಮಿತಾ ಮಲ್ನಾಡ್. ಬಹಳ ಸುಂದರ ಬರೆದಿದ್ದಾರೆ. ಇನ್ನೊಂದು 2 ಲೈನ್ ಎಕ್ಸ್ಟ್ರಾ ಕೇಳ್ತಾ ಇದೆ. ಹಾಗೆ ಮತ್ತು ಬೇರೆ ಇಲ್ಲವೇ? ಸ್ವಲ್ಪ ಸೈಲೆನ್ಸ್ ಇದ್ರೆ ಇನ್ನು ಚೆನ್ನಾಗಿ. ನಾದ ತುಂಬಿದೆ, ಸ್ವಾದ ತುಂಬಿದೆ, ನಾದ ತುಂಬಿದೆ, ಸ್ವಾದ ತುಂಬಿದೆ, ನೀವು ಬಂದ ಮೇಲೆ
ಚಂದವಾಗಿದೆ, ನಾದ ತುಂಬಿದೆ, ಸ್ವಾದ ತುಂಬಿದೆ, ನೀವು ಬಂದ ಮೇಲೆ ಚಂದವಾಗಿದೆ. ಹಾಡುಗಾರರೆಲ್ಲ ಇಲ್ಲಿ ಬಂದ ಮೇಲೆ ಕಾರ್ಯಕ್ರಮವೇ ಈಗ ಚರಿತೆಯಾದ ಮೇಲೆ ನೀವು ನಾವು ಹೊಂದಿಕೊಂಡು ಹಾಡು ಪ್ರೀತಿ ಮಾಡಿಕೊಂಡು ನಿನ್ನೆ ನಾಳೆ ಮರೆತ ಮೇಲೆ ಸ್ವಾದ ತುಂಬಿದೆ, ನಾದ ತುಂಬಿದೆ, ನೀವು ಬಂದ ಮೇಲೆ ಚಂದವಾಗಿದೆ. ಹಾಡುಗಾರರೆಲ್ಲ ಇಲ್ಲಿ ಬಂದ ಮೇಲೆ ಕಾರ್ಯಕ್ರಮವೇ ಈಗ ಚರಿತೆಯಾದ ಮೇಲೆ ನಾವು ನೀವು ಹೊಂದಿಕೊಂಡು ಹಾಡು ಪ್ರೀತಿ ಮಾಡಿಕೊಂಡು ನಿನ್ನೆ ನಾಳೆ ಮರೆತ ಮೇಲೆ ನಾದ ತುಂಬಿದೆ, ಸ್ವಾದ ತುಂಬಿದೆ. ಅದಕ್ಕೆ ಅವ್ರ ಕವಿಗಳು ಅನ್ನೋದು ದೇವರಾಣೆಗಳು ಇದು ಪ್ಲಾನ್ ಮಾಡಿರಲಿಲ್ಲ, ಇಲ್ಲೇ ಬಂದು ಎಲ್ಲರಿಗಿರುತ್ತೆ ಪ್ಲಾನ್ ಸರ್, ನಾದ ತುಂಬಿದೆ, ನಿನಾದ ತುಂಬಿದೆ ಸರ್. ನಿಮ್ಮ ಧ್ವನಿಯಿಂದ ಆ ಕವಿತೆಗೆ ಒಂದು ಸ್ವರ್ಗ ಸಿಕ್ಕಿದೆ ಅಂತ ಹೇಳ್ಬೋದು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಸರ್, ಥ್ಯಾಂಕ್ಸ್ ಅನ್ನುವ ಸಣ್ಣ ಪದ ಹೇಳೋದಿಲ್ಲ, ಅದಕ್ಕಿಂತ ಬಹಳ ದೊಡ್ಡದು ನಮ್ಮ ಪ್ರೀತಿ. ನಾನು ಆಗಲೇ ಹೇಳ್ತಾ ಇದ್ದೆ ಕನ್ನಡದ ಗಾಯಕರ ಬಗ್ಗೆ. ವಿಜಯ್ ಪ್ರಕಾಶ್ ಸರ್ ವೇದಿಕೆಗೆ ಬಂದ ಮೇಲೆ ಮಾತಾಡೋಣ ಅಂತ ಸುಮ್ಮನೆ ಇದ್ದೆ. ನಮಗೆಲ್ಲ ಗೊತ್ತಿದೆ ಇಷ್ಟು ಜನ ಗಾಯಕರು ಬರ್ತಾ ಇದ್ದಾರೆ, ಎಷ್ಟೆಷ್ಟು ರಿಯಾಲಿಟಿ ಶೋಗಳ ಮೂಲಕ ಹೊಸ ಹೊಸ ಗಾಯಕರು ಬರ್ತಿದ್ದಾರೆ. ಮತ್ತು ಇವತ್ತು ತುಂಬ ಜನ ಸಿಂಗರ್ಸ್ ಬಂದಿದ್ದರು. ಹಾಗೆ ನಮ್ಮ ಕನ್ನಡದ ಹಳೆಯ ನಟಿ ಜಯಮಾಲಾ ಮೇಡಮ್ ಅವರು ಸಹ ಬಂದಿದ್ದರು. ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ಹೇಳಿ ಕೋರ್ಕೊಳ್ತಾ ಇದ್ದೇವೆ. ಕರ್ನಾಟಕ ರಾಜಕಾರಣದಲ್ಲಿ ಸಕ್ರಿಯವಾಗಿ ಇದ್ದುಕೊಂಡು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಇರಬಹುದು, ಹಾಗೆ ವಿಧಾನ ಪರಿಷತ್ ಸದಸ್ಯರಾಗಿರಬಹುದು ಮತ್ತು ಮಾಜಿ ಸಚಿವರಾಗಿ ಕೂಡ ಅವರ ಕೆಲಸಗಳನ್ನು ನಾವೆಲ್ಲ ನೋಡಿದ್ದೇವೆ. ಶ್ರೀಯವರು ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ಹೇಳಿ ಕೋರ್ತಾ ಇದ್ದೇವೆ. ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಇವತ್ತು ನಮ್ಮ ಗಂಡು ಹೆಣ್ಣು ವಿ ನಾಗೇಂದ್ರ ಪ್ರಸಾದ್ ಅವರು ಹಾಗೆ ಯಮುನಾ ಮ್ಯಾಮ್ ದಯವಿಟ್ಟು ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇವೆ. ವೇದಿಕೆಗೆ ಬರಬೇಕು, ನಮ್ಮ ಗೌರವವನ್ನು ಸ್ವೀಕರಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ಇವತ್ತು ಬೆಳಗಿನಿಂದ ಎಲ್ಲ ಗಾಯಕರು ಬಂದರು, ಕಲಾವಿದರು ಬಂದರು, ಸಿಕ್ತು ನಮಗೊಂದು ಆ ಶಕ್ತಿ ಬಂತು. ನಿಜವಾಗಿ ಒಂದು ವೇದಿಕೆಯಲ್ಲಿ ನಿಂತು ಆ ಮಾತನ್ನು ಹೇಳ್ತಾರೆ ಅಂದರೆ ಆ ಸಾಹಿತ್ಯಕ್ಕೆ ಇರುವಂತಹ ಬೆಲೆ ಏನು ಅಂತ ನಮಗೆಲ್ಲ ಅರ್ಥ ಆಗುತ್ತೆ. ಇಂತಹ ಅದ್ಭುತವಾದ ಸಾಹಿತಿ, ಕವಿ, ಚಿತ್ರ ಸಾಹಿತಿಯಾಗಿ ಮಾತ್ರೇ ಪಾರದರ್ಶಕವಾಗಿ ಅಂಥದೇ ಸತ್ಯವಾದ ನಡೆನುಡಿಯ ಶ್ರೀಯುತ ಡಾಕ್ಟರ್ ವಿ ನಾಗೇಂದ್ರ ಪ್ರಸಾದ್ ಅವರು ಹಾಗೂ ಶ್ರೀ ನಾವು ಎಂಟರ್ ಆಗೋಷ್ಟೊತ್ತಿಗೆ ಶಮಿತಾ ಮಲ್ನಾಡ್ ಅವರು ಹೊರಟಿದ್ರು. ಸೊ ಶಮಿತಾ ಮಲ್ನಾಡ್ ಅವ್ರ ಜೊತೆ ಒಂದು ಫೋಟೋ ತಗೊಂಡೆ ನಾನು. ಇಟ್ ವಾಸ್ ಅ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ವೀಡಿಯೋಸ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ವಾಚ್ ಮಾಡಿ. ಸ್ಟೇ ಟ್ಯೂನ್ ಫಾರ್ ಮೋರ್ ವೀಡಿಯೋಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಜೈ ಶ್ರೀರಾಮ, ಜೈ ಆಂಜನೇಯ.